ಇನ್ನು ಬೆಂಗಳೂರಿನ ಇಸ್ಕಾನ್ನಲ್ಲಿ ಕೂಡ ಯಾವ ಇಂಥ ಶುಭ ದಿನಗಳಲ್ಲಿ ವ್ಯವಸ್ಥೆ ಮಾತ್ರ ಅದ್ಭುತವಾಗಿ ಮಾಡಿರ್ತಾರೆ. ಭಕ್ತಾದಿಗಳಿಗೆ ಯಾವ ರೀತಿ ತೊಂದರೆನೂ ಆಗದ ರೀತಿಯಲ್ಲಿ ಅಲ್ಲೂ ಕೂಡ ಭಕ್ತ ಸಾಗರ. ಇವತ್ತು ಬೆಂಗಳೂರಿನ ಇಸ್ಕಾನ್ ದೇಗುಲದಲ್ಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಬಂದಿದ್ದಾರೆ. ಇಸ್ಕಾನ್ನಲ್ಲಿ ಲಕ್ಷ್ಮೀ ವೆಂಕಟೇಶ್ವರ ರೂಪ ಇವತ್ತು ಆ್ಯಕ್ಚುಲಿ ಮೂಲ ದೇವರಿರ್ತಕ್ಕಂಥದ್ದು ಅಲ್ಲಿ ಕೃಷ್ಣನ ಪೂಜೆ ಮಾಡ್ತಕ್ಕಂಥದ್ದು. ಸಾವಿರಾರು ಭಕ್ತರಿಂದ ತುಂಬಿ ತುಳುಕ್ತಾ ಇದೆ ಇಸ್ಕಾನ್. ಅಲ್ಲೂ ಕೂಡ ವೈಕುಂಠ ದ್ವಾರವನ್ನು ಮಾಡಿದ್ದಾರೆ. ವೈಕುಂಠ ದ್ವಾರದ ಮುಖಾಂತರವೇ ಹೋಗಿ ದೇವರ ದರ್ಶನವನ್ನು ಪಡಿತಕ್ಕಂಥದ್ದು ಪ್ರತೀತಿ ಮತ್ತು ಪದ್ಧತಿ. ಇವತ್ತೊಂದು ದಿನ ರಾತ್ರಿ 11 ಗಂಟೆ ತನಕನೂ ಕೂಡ ನಿಮಗೆ ದೇವರ ದರ್ಶನಕ್ಕೆ ವ್ಯವಸ್ಥೆ ಇದೆ. ಲಕ್ಷಾಂತರ ಜನ ಬರ್ತಾರೆ ಅಂತಕ್ಕಂಥ ನಿರೀಕ್ಷೆ. ಹಾಗಾಗಿ ಅದಕ್ಕೆ ಬೇಕಾದಂತಹ ಎಲ್ಲ ಸಿದ್ಧತೆ ತಯಾರಿಗಳು ಕೂಡ ಅಲ್ಲಿ ಆಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲ್ಲಿಗ್ ಅರುಣ ಅವರಿಂದ ಪಡ್ಕೊಳ್ಳೋಣ. ಅರುಣ, ಈಗ ಅಷ್ಟು ಸಂಖ್ಯೆಯ ಜನ ಬರ್ತಾರಲ್ಲ, ಬಂದಂತಹ ಜನರಿಗೆ ಸರತಿ ಸಾಲಿನಲ್ಲಿ ನಿಂತುಕೊಂಡು ದರ್ಶನ ಪಡೆಯೋದಕ್ಕೆ ವಿಶೇಷವಾಗಿ ಯಾವ ರೀತಿ ವ್ಯವಸ್ಥೆ ಮಾಡಿದ್ದಾರೆ? ಕ್ಯೂನಲ್ಲಿ ನಿಂತ್ಕೊಂಡ್ರೆ ದೇವರ ದರ್ಶನ ಆಗೋದಕ್ಕೆ ಎಷ್ಟು ಸಮಯ ಬೇಕಾಗುತ್ತೆ? ಮತ್ತು ಭಕ್ತಾದಿಗಳು ಬಂದು ದೇವರ ದರ್ಶನ ಪಡೆಯುವಂತಹ ಒಳ್ಳೆ ಸಮಯ ಯಾವುದು? ಒಟ್ಟಾರಿನ ಅಲ್ಲಿನ ಚಿತ್ರಣ ಹೇಗಿದೆ ಇಸ್ಕಾನ್ನಲ್ಲಿ ಅಂತ? ಬೆಳಿಗ್ಗೆಯಿಂದಲೂ ಕೂಡ ಇಸ್ಕಾನ್ನಲ್ಲಿ ಜನಸಾಗರ ತುಂಬಿ ತುಳುಕ್ತಾ ಇದೆ. ಅದರಲ್ಲೂ ಕೂಡ ಭಕ್ತಾದಿಗಳು ಇವತ್ತು ದೇವರ ದರ್ಶನವನ್ನು ಮಾಡಿದರೆ ಪುಣ್ಯ ಪ್ರಾಪ್ತಿಯಾಗುತ್ತೆ ಎನ್ನುವಂತಹ ನಂಬಿಕೆಯಿಂದ ಸಾಕಷ್ಟು ಜನ ಬರ್ತಾ ಇದ್ದಾರೆ. ಡೈರೆಕ್ಟಾಗಿ ಇಲ್ಲಿರ್ತಕ್ಕಂಥ ದೃಶ್ಯಗಳನ್ನ ಕೂಡ ತೋರಿಸ್ತಾ ಹೋಗ್ತೇನೆ. ಪ್ರಮುಖವಾಗಿ ಇಲ್ಲಿ 3 ಲೈನ್ಗಳನ್ನು ಮಾಡಿಬಿಟ್ಟು ಇಲ್ಲಿ ಸರತಿ ಸಾಲಿನಲ್ಲಿ ಬಂದುಬಿಟ್ಟು ದೇವರ ದರ್ಶನವನ್ನು ಸಾಕಷ್ಟು ಸಂಖ್ಯೆಯಲ್ಲಿ ಜನ ಕೂಡ ಬೆಳಿಗ್ಗೆಯಿಂದಲೂ ಕೂಡ ಬರ್ತಾ ಇದ್ದಾರೆ. ಪ್ರಮುಖವಾಗಿ ಅಂದರೆ ಮುಂಭಾಗದಲ್ಲಿ ಇಸ್ಕಾನ್ನ ದೇಗುಲದ ಮುಂಭಾಗದಲ್ಲಿ ರಾಧಾಕೃಷ್ಣನಿಗೆ ಲಕ್ಷ್ಮೀ ವೆಂಕಟೇಶ್ವರ ಅಲಂಕಾರವನ್ನು ಕೂಡ ಮಾಡಲಾಗಿದೆ. ಇನ್ನು ಒಳಭಾಗದಲ್ಲಿ ರಾಧಾಕೃಷ್ಣ ಇರಬಹುದು, ಬಲರಾಮನ ಮೂರ್ತಿಗಳನ್ನು ವಿಶೇಷವಾಗಿರ್ತಕ್ಕಂಥ ಅಭಿಷೇಕ ಇರಬಹುದು, ಕುಂಕುಮಾರ್ಚನೆ ಇರಬಹುದು, ಜೊತೆಗೆ ಕಲ್ಯಾಣೋತ್ಸವ ಕಾರ್ಯಕ್ರಮಗಳನ್ನ ಕೂಡ ಹಮ್ಮಿಕೊಳ್ಳಲಾಗಿದೆ. ಹೀಗಾಗಿ ಬೆಳಿಗ್ಗೆ 3:45ರಿಂದಲೇ ಈ ಒಂದು ಅಂದರೆ ಇಲ್ಲಿ ಪೂಜಾ ಕೈಕರ್ಯಗಳು ಕೂಡ ಆರಂಭವಾಗಿದ್ದಾವೆ. ಸಾಕಷ್ಟು ಸಂಖ್ಯೆಯಲ್ಲಿಯೂ ಕೂಡ ಭಕ್ತಾದಿಗಳು ಬರ್ತಾ ಇದ್ದಾರೆ. ಅವ್ರನ್ನೇ ಮಾತನಾಡ್ತಾ ಹೋಗ್ತಾರೆ. ಮೇಡಮ್, ಏನು ಹೇಳ್ತೀರಾ? ಇವತ್ತು ಬಂದಿದ್ದೀರಾ, ಏನು? ಹರೇ ಕೃಷ್ಣ. ಇವತ್ತು ವೈಕುಂಠ ಏಕಾದಶಿ ಪ್ರಯುಕ್ತ ಶ್ರೀಕೃಷ್ಣ ಪರಮಾತ್ಮನ ದರ್ಶನ ಮಾಡೋದಕ್ಕೆ ಬಂದಿದ್ದೀನಿ. ಮನಸ್ಸಿಗೆ ತುಂಬ ಅಂದರೆ ತುಂಬ ಖುಷಿ ಆಗ್ತಿದೆ. ಸೊ ಎಲ್ಲರೂ ಟೈಮ್ ಮಾಡಿಕೊಂಡು ಇಸ್ಕಾನಿಗೆ ಬನ್ನಿ, ದರ್ಶನ ಮಾಡಿ. ಆ್ಯಕ್ಚುಲಿ ಎವ್ರಿ ಒನ್ ನೀಡ್ಸ್ ಸ್ಪಿರಿಚುಯಾಲಿಟಿ. ಕೃಷ್ಣ ಇಸ್ ದ ಸುಪ್ರೀಂ ಪರ್ಸನಾಲಿಟಿ ಆಫ್ ಗಾಡೆಡ್ ಅಂತ ಹೇಳ್ತಾರೆ. ಮೇಡಮ್, ಏನು ಹೇಳ್ತೀರಾ? ನಮ್ಗೆ ತುಂಬ ಖುಷಿ ಆಗ್ತಾ ಇದೆ. ನಾವು ಪ್ರತಿ ಸಂಡೇ ಬರ್ತೀವಿ, ಕ್ಲಾಸ್ ಅಟೆಂಡ್ ಮಾಡ್ತೀವಿ. ಇಲ್ಲಿ ತುಂಬ ಖುಷಿ ಸಿಕ್ಕುತ್ತೆ. ಇವತ್ತು ವೈಕುಂಠ ಏಕಾದಶಿ, ನಾವು ಸರ್ವಿಸ್ ಮಾಡೋಕ್ಕೆ ಬಂದಿದ್ದೀವಿ. ಇಲ್ಲಿರ್ತಕ್ಕಂಥ ಭಕ್ತಾದಿಗಳು ಕೂಡ ಇವತ್ತು ದೇವರ ದರ್ಶನವನ್ನು ಮಾಡಿ ಎನ್ನುವಂತಹ ಮಾತುಗಳನ್ನ ಕೂಡ ಹೇಳ್ತಾ ಇದ್ದಾರೆ. ಇಲ್ಲಿ ವಿಶೇಷವಾಗಿ ಇಸ್ಕಾನ್ನಲ್ಲಿ ಸೀನಿಯರ್ ಸಿಟಿಜನ್ ಅಂದರೆ ಹಿರಿಯ ನಾಗರಿಕರು ಯಾರು ಬರ್ತಾರೋ ಅವರಿಗೆ ಒಂದು ವಿಶೇಷವಾಗಿರ್ತಕ್ಕಂಥ ವಾಹನಗಳ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ರಾತ್ರಿ 11 ಗಂಟೆವರೆಗೂ ಕೂಡ ಈ ಒಂದು ಇಸ್ಕಾನ್ ದೇವಾಲಯ ತೆರೆದಿರುತ್ತೆ. ಅರವಿಂದ್, ರೈಟ್, ಥ್ಯಾಂಕ್ ಯು ಅರುಣ, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಸೊ ಎಲ್ಲೆಲ್ಲಿ ನಾರಾಯಣ ವಿಷ್ಣುವಿನ ದೇವಸ್ಥಾನಗಳಿದೆಯೋ ಎಲ್ಲ ಕಡೆಯಲ್ಲೂ ಕೂಡ ಇವತ್ತು ವಿಶೇಷವಾದಂತಹ ದರ್ಶನ ಮತ್ತು ವ್ಯವಸ್ಥೆಯನ್ನು ಮಾಡಿರ್ತಾರೆ.